Ambedkarism, Ambedkarism, Ambedkarism. ದಲಿತ ಉದ್ಧಾರಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜೈ ಜೈ ಅಂಬೇಡ್ಕರ್ ಜೈ ಜೈ ಅಂಬೇಡ್ಕರ್ ಜೈ ಜೈ ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಲ್ಲಿ ದಲಿತರ ಒಗ್ಗಟ್ಟು ದಲಿತರೇ ಈ ದಿನ ನಿಮ್ಮೆಲ್ಲರ ಜೀವನವನ್ನು ಬೆಳಗಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಆಚರಣೆಯಿಂದ ಶುರು ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿ ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿಯ 14ನೇ ಮಗನಾಗಿ ಜನಿಸಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1891 ಜನ್ಮವಾಗ್ತದೆ. ಅವತ್ತು ಈ ನಮ್ಮ ದಲಿತರ ಬಾಳಿಗೆ ಒಂದು ಬೆಳಕು ಹೊಮ್ಮುತ್ತೆ. ಆ ದಿನಗಳಲ್ಲಿ ನಮ್ಮ ಒಂದು ಶೋಚನೀಯ ಸ್ಥಿತಿಯನ್ನು ಹೇಳೋದು ಭಾಳ ಕಷ್ಟ. ಯಾಕೆಂದರೆ ಅವರು ಒಂದು ಮಹಾರಾಷ್ಟ್ರದ ಮಹರ್ ಜನಾಂಗದಲ್ಲಿ ಹುಡ್ತಾರೆ. ಮಹರ್ ಜನಾಂಗ ಅಂತಂದರೆ ಒಂದು ಶಕ್ತಿಶಾಲಿ ಹಾಗೂ ಸ್ಥೈರ್ಯದಿಂದ ಬದುಕ್ತಾ ಇದ್ದಂಥ ಒಂದು ಜನಾಂಗ. ಅಂದರೆ ಮಹರ್ ಅಂತಂದರೆ ಮಹಾರಾಷ್ಟ್ರದ ನಿರ್ಮಾತೃಗಳು ಅಂತ. ಮಹರ್ ಅಂದರೆ ಏನು? ಮಹಾರಾಷ್ಟ್ರವನ್ನು ಕಟ್ಟಿದವರು ಅವರು. ಆ ಮಹಾರಾಷ್ಟ್ರವನ್ನು ಕಟ್ಟಿದಂತಹ ಮಹರ್ ಜನಾಂಗದಲ್ಲಿ ಜನಿಸಿದಂಥ ನಮ್ಮ ಬಿ.ಆರ್. ಅಂಬೇಡ್ಕರ್ ಅವರು ಶೋಷಣೆಗೊಳಗಾಗಿ ಈ ಒಂದು ಬ್ರಾಹ್ಮಣ ಆಳ್ವಿಕೆ ಏನು ಬರ್ತದೆ ಆ ದಿನಗಳಲ್ಲಿ, ಅಂದರೆ ಹಿಂದೂ ಸಂಸ್ಕೃತಿ ಜಾರಿಯಾದಾಗ ನಮ್ಮನ್ನು ಭಾಳ ಶೋಚನೀಯ ಸ್ಥಿತಿಗೆ ತಳ್ತಾರವರು. ಅಲ್ಲ, ನಮ್ಮ ನಾಡಿನಲ್ಲೇ ನಮಗೆ ನೆಲೆ ಇಲ್ಲದ ರೀತಿ ಮಾಡಿ ಅಸ್ಪೃಶ್ಯರನ್ನಾಗಿ ಮಾಡಿ ಭಾಳ ನೋವು ಸಂಕಟಗಳನ್ನು ಕೊಟ್ಟು ನೋವುಗಳನ್ನು ಅನುಭವಿಸ್ತಿದ್ದಂಥ ಕಾಲದಲ್ಲಿ ಬ್ರಿಟಿಷರು 1601ರಲ್ಲಿ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿಯ ರೂಪದಲ್ಲಿ ಬರ್ತಾರೆ ಸ್ನೇಹಿತರೆ. ಬಂದಾಗ ಆ ದಿನಗಳ ಅಲ್ಲಿವರೆಗೂ ನಾವು ನೋವು ಅನುಭವಿಸ್ತಿದ್ದಂಥ ಅವರು ವ್ಯಾಪಾರಕ್ಕಾಗಿ ಬರ್ತಾರೆ. ವ್ಯಾಪಾರ ಮಾಡ್ತಾ ಇಲ್ಲಿನ ವಾಸ್ತವ ಪರಿಸ್ಥಿತಿಗಳನ್ನು, ಈ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ನೋಡಿ ಅವ್ರು ತಿಳ್ಕೊತಾರೆ ಇಲ್ಲಿ ಏನು ಪರಿಸ್ಥಿತಿ ಅಂತೇಳಿ. ಅದನ್ನು ತಿಳ್ಕೊಂಡ ನಂತರ ಅವರು ಒಂದು ಕೆಲಸ ಮಾಡ್ತಾರೆ, ಇಲ್ಲಿ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ಇವರಿಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ ಅಂತೇಳಿ ತಿಳಿದು ಇವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಸೈನ್ಯಕ್ಕೆ ತೊಗೊಳ್ತಾರೆ ಸರ್. ಸೈನ್ಯಕ್ಕೆ ತಗೊಂಡ ನಂತರ ಸೈನ್ಯದಲ್ಲಿ ಪೇಶ್ವೆಗಳ ಸೈನಿಕರನ್ನ, ಅದು ನಮ್ಮ ದಲಿತರ ಶಕ್ತಿ, ಬ್ರಿಟಿಷರಿಗೋಸ್ಕರ ಗೆದ್ದು ಕೊಡ್ತೀವಿ. ಭೀಮಾ ಕೊರಂಗಾವ್ ಅಂತೇನು ಹೇಳ್ತಾರೆ ಇವತ್ತು, ಆ ಯುದ್ಧದ ಸ್ಮಾರಕ ಕೂಡ ಇದೆ ಅಂತ ನಮ್ಮ ದಲಿತ ಶಕ್ತಿನ ನಮ್ಮ ನಾಡಿನಲ್ಲೇ ನಮ್ಮನ್ನು ತುಳಿತಾರೆ. ಈ ನಮ್ಮ ದೇವರು ನಮಗೆ ಸಂವಿಧಾನದ ರೂಪದಲ್ಲಿ ಹಲವಾರು ಶಕ್ತಿಗಳನ್ನು ಕರುಣಿಸಿ ಇವತ್ತು ನಮ್ಮನ್ನೆಲ್ಲ ಒಗ್ಗೂಡಬೇಕು, ಸುಶಿಕ್ಷಿತರಾಗಬೇಕು, ಶಿಕ್ಷಣ ದೊರಕಬೇಕು ಅಂತೇಳಿ ನಮಗೆ ದಾರಿ ಮಾಡಿಕೊಟ್ಟು ನಮ್ಮನ್ನು ಒಬ್ಬ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ನನ್ನ ತಂದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಜನ್ಮದಿನಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನೀವಾಕಿ ಜಗನ್ನಾಥ ಕೇಂದ್ರ ಸಮಿತಿ ಯಾವ ಏರಿಯಾ ತಾಲೂಕು ಅಧ್ಯಕ್ಷರು ಹೊಸಕೋಟೆ ಪ್ರೆಸಿಡೆಂಟಾ, ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು ಕಾರ್ಯದರ್ಶಿ ಶಿವಕುಮಾರ್ ನಾಯಕ್, ಗುತ್ತಿಗೆದಾರರು, ಬೆಂಗಳೂರು ಜಿಲ್ಲಾ ನಗರ ಜಿಲ್ಲಾದ ಮುಂದಿನ ಪದಾಧಿಕಾರಿಗಳು. ಸರ್ ಇಲ್ಲಿ ಕುಡಿಗೆ ಸರ್. ಹಲೋ ದೀಪಾವಳಿ ನೀ ದಾಂಡಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.